ವಿಡಿಯೋ ನೋಡ್ತಿರೋಂಥ ಎಲ್ಲ ಬುದ್ಧಿಜೀವಿಗಳಿಗೆ ಶುಭೋದಯ. ಬೆಳಗ್ಗೆದ್ದು ರೆಡಿ ಎಲ್ಲ ಆದಮೇಲೆ ನಾನು ಬಂದೆ ಕಾಲೇಜ್ಗೆ. ನಮ್ಮ ಸೀನಿಯರ್ ಜೊತೆ ಕುತ್ಕೊಂಡ ಇದ್ದೀನಿ, ಹಾಗೆ ಗ್ರೌಂಡ್ ಕಡೆ ನೋಡ್ತಾ ಇದ್ದೆ. ಅದಾದ ನಂತರ ನನ್ನ ಫ್ರೆಂಡ್ಸ್ ಬಂದು ನನ್ನ ಕರೆದು ಬನ್ನಿ ಎಕ್ಸಾಮ್ ಹೋಗೋಣ ಅಂತ. ಅದಾದ ನಂತರ ಎಕ್ಸಾಮ್ ಹಾಲ್ ಹತ್ರ ಬಂದರೆ ಬೇಗ ಎಲ್ಲರೂ ಬಂದಿದ್ದರು, ಸೊ ಕರಿತಾವ್ರೆ ಎಕ್ಸಾಮ್ಗೆ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹಾಗೆ ಗ್ರೌಂಡ್ ಹತ್ರ ಬಂದು ನೋಡಿದರೆ ಇವ್ರು ಏನೋ ಡಿಸ್ಕಷನ್ ಮಾಡ್ತಾವ್ರೆ ತುಂಬ ಡೀಪಾಗಿ. ಹಾಗೆ ಅದಾದ ನಂತರ ಲ್ಯಾಪ್ಟಾಪ್ ತೆಗೆದು ಏನೇನೋ ಮಾಡ್ತಿದ್ದ ಅವನು. ಅದನ್ನು ನೋಡಿ ಇಬ್ಬರು ಏನೋ ಕೈ ಹಾಕ್ತಾವ್ರದಲ್ಲಿ. ಅವ್ನು ನೋಡಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟವನೇ ನೋಡಿ ಫೋನಲ್ಲಿ ಮಾತಾಡ್ಕೊತ. ಇವ್ನು ನೋಡಿ ಫೋನ್ ತಿಂತವ್ನು ಹಾಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ. ಅದಾದ ನಂತರ ಹಸು ಆಗಿತ್ತು, ಸೊ ಇವ್ನು ನೋಡಿ ಎಲ್ರಿಗೋಸ್ಕರ ತೊಗೊಳಕ್ಕೆ ಹೋಗವನೇ. ಹಾಗೆ ಕೂತ್ಕೊಂಡು ತಿಂದಾದ ನಂತರ ಅಣ್ಣಗೇನೋ ಸಾಕಾಗಿತ್ತು, ನಮ್ದು ಬಂದು ತಿನ್ನಿಸ್ತವನೇ. ಅದು ನೋಡಿ ಎಂಥದ್ದು ತೊಗೊಂಡವ್ನು ತಿನ್ನೋಕೆ. ಅದು ಎಲ್ಲ ಆದಮೇಲೆ ಮತ್ತೆ ಬರ್ತಿದ್ವಿ ಕ್ಲಾಸ್ ಕಡೆಗೆ. ನೋಡಿ ಅವ್ನು ಏನೋ ತೊಗೊಂಡು ಕೊಡ್ತಾ ಬರ್ತಾವನು ನಮ್ಮ ಯಾರು. ಹಾಗೆ ಕ್ಲಾಸಿಗೆ ಬಂದು ಕುಂದ್ಕೊಂಡ್ರೆ ಅಣ್ಣ ಹ್ಯಾಕಿಂಗ್ ಮಾಡ್ತಾವನೆ ಅನಿಸುತ್ತೆ ನೋಡಿ, ಹ್ಯಾಕರ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ಗೆ ಟೈಮ್ ಇದೆ ಅಂತ ನಾನು ಒಂದು ರೌಂಡ್ ಹಾಗೆ ಸುತ್ತಾಡ್ಕೊಂಡು ಬಂದರೆ ಇವನು ಫೋನ್ ತೆಗೆದು ಗೇಮ್ ಮಾಡ್ತಾವನೆ. ನೆಕ್ಸ್ಟ್ ಎಕ್ಸಾಮ್ ಇದ್ದರು. ಇವನು ನೋಡಿ ಎಕ್ಸಾಮ್ ಇರಲಿ ಬಿಡಲಿ ನಾನು ಫೋನಲ್ಲಿ ಮಾತಾಡೋದಂತ ಮಾತಾಡ್ತವನೆ. ಹಾಗೆ ಬಂದು ಎಕ್ಸಾಮ್ ಮುಗಿದ್ಮೇಲೆ ಗ್ರೌಂಡ್ನಲ್ಲಿ ಕೂತ್ರೆ ನಮ್ಮ ಸಿಯಾರು ನೋಡಿ ಅವನಲ್ಲಿ ಏನೋ ನೋಡ್ತಾವನೆ. ಅದಾದ ನಂತರ ನೋಡಿ ಏನಾಗುತ್ತೆ. ಪ್ರೊನೌನ್ಸ್ ಹೇ ನಯನ್ ಬೋಳಿ ಮಗನೇ. A 9 bowling can be pronounced as a 9 bowling. But I'm curious, why do you want to know how to pronounce it? ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳಿ ನಾನು ಹೊಟ್ಟೆ ನಮ್ಮ ರೂಮ್ ಕಡೆಗೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಖತಮ್. ಬಾಯ್ ಬಾಯ್, ಟಾಟಾ.